ಸಮ್ ಪೀಪಲ್ಸ್ ಅಂದರೆ ಕೆಲವು ಜನಗಳ ಮೈಂಡ್ಸೆಟ್ ಹೆಂಗೆ ಚೇಂಜ್ ಆಗಿದೆ ಅಂತ ಹೇಳಿದರೆ, ಒಂದು 5 ದಿನದಿಂದ ಒಂದು ವಿಡಿಯೋ ತುಂಬ ವೈರಲ್ ಆಗಿದೆ. ಸೌಜನ್ಯ ಕೇಸ್, ಧರ್ಮಸ್ಥಳದ ಸೌಜನ್ಯ ಕೇಸ್ ತುಂಬ ವೈರಲ್ ಆಗಿದೆ. ಅದು ತಮಗೆಲ್ಲರಿಗೂ ಗೊತ್ತು ಅಂತ ನನಗೆ ಅನಿಸ್ತಿದೆ. ಸೊ ಈ ವಿಡಿಯೋ ನೋಡಿದ ಮೇಲೆ ಅವರ ಮೈಂಡ್ಸೆಟ್ ಹೇಗೆ ಚೇಂಜ್ ಆಗಿದೆ ಅಂತ ಹೇಳಿದರೆ, ಇಷ್ಟು ದಿನ ಅವರು ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ರು, ಅಲ್ಲಿಯ ದೇವರ ದರ್ಶನ ಮಾಡ್ಕೊಂಡು ಬರ್ತಾಯಿದ್ರು. ನೀನೇನಪ್ಪ ನಿಮ್ಮ ಬಿಟ್ಟರೆ ನನಗೆ ಯಾರೂ ಇಲ್ಲ ಅಂತ ಬೆಡ್ಕೊಂಡು ಬರ್ತಾಯಿದ್ರು. ಅನ್ನದಾನ ಮಾಡ್ತಾಯಿದ್ರು, ಹುಂಡಿಗೆ ದುಡ್ಡು ಹಾಕ್ತಾಯಿದ್ರು, ದೇವರ ದರ್ಶನ ಮಾಡಿಕೊಂಡು ಉದ್ಧಾರ ಕೂಡ ಆಗಿದ್ದರು. ಆದರೆ ಈ ವಿಡಿಯೋ ನೋಡಿದಾದ್ಮೇಲೆ ಸಮೀರ್ ಎಮ್ ಡಿ ಅನ್ನೋ ಯೂಟ್ಯೂಬರ್ ಇನ್ನೇನು 5 ದಿನದಿಂದ ಒಂದು ವಿಡಿಯೋ ಹಾಕಿದ್ದಾನಲ್ವ, ಸೊ ಆ ವಿಡಿಯೋ ನೋಡಾದ್ಮೇಲೆ ಇನ್ಮೇಲಿಂದ ನಾನು ಧರ್ಮಸ್ಥಳಕ್ಕೆ ಹೋಗೋದಿಲ್ಲ, ಅಲ್ಲಿ ಹುಂಡೀಲಿ ನಾನು ದುಡ್ಡು ಹಾಕೋದಿಲ್ಲ, ಅಲ್ಲಿಯ ಒಂದು ದರ್ಶನ ನಾನು ಪಡೆಯೋದಿಲ್ಲ, ಅಲ್ಲೆಲ್ಲ ಅಧರ್ಮ ನಡೀತಾ ಇದೆ, ಅಧರ್ಮನ ಮನುಷ್ಯ ಮಾಡ್ತಾನೋ ಅಥವಾ ದೇವ್ರು ಮಾಡೋದ. ನನ್ನ ಒಂದು ಕ್ವಶನ್ ಏನು ಅಂತ ಹೇಳಿದರೆ, ಅದು ಎಂಥ ದೊಡ್ಡ VIP ಆಗಿರ್ಬೋದು, ಅಲ್ಲಿಯ ಊರಿನ ಗೌಡನೇ ಆಗಿರ್ಬೋದು, ಇಲ್ಲಾಂದರೆ ಸಾಮಾನ್ಯ ಪ್ರಜೆನೇ ಆಗಿರ್ಬೋದು, ಎಂತಹ ಪ್ರಭಾವಿ ವ್ಯಕ್ತಿನೇ ಆಗಿರ್ಬೋದು, ಅವರಿಗೆ ಶಿಕ್ಷೆ ಆಗಲೇಬೇಕು. ಸೌಜನ್ಯ ಕೇಸಲ್ಲಿ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು ಅನ್ನೋ ನನ್ನ ಒಂದು ವಾದ, ಪ್ರತಿಯೊಬ್ಬರ ವಾದ ಕೂಡ ಹೌದು. ಆದರೆ ಒಂದೇ ಒಂದು ವಿಡಿಯೋನ ನೋಡಿ ನೀವು ಹೇಗೆ ಡಿಸೈಡ್ ಮಾಡಿದ್ರಿ? ಅವನು ಹೇಳಿರೋದು ನಿಜನೋ ಸುಳ್ಳು ಅಥವಾ ಸರಿನೋ ತಪ್ಪು ಅಂತ ಒಂದು ಚಿಕ್ಕ ಕ್ಲಾರಿಟಿ ಇಲ್ದಿರ ಇನ್ಮೇಲೆ ನಾನು ಧರ್ಮಸ್ಥಳಕ್ಕೆ ಹೋಗೋದಿಲ್ಲ ಅಂತ ನಮ್ಮಲ್ಲೇ ನಮ್ಮವರೇ ಈ ಥರ ಮಾತುಗಳನ್ನು ಆಡಿದರೆ ಬೇರೆಯವರು ಹೇಗೆ ಇದನ್ನ ತಗೋತಾರೆ ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರಣೆ ಮಾಡಿ. ನಮ್ಮತನನ ನಾವೇ ಬಿಟ್ಕೊಟ್ರೆ, ಹಾಗಾಗಿ ನಮ್ಮ ಭಾರತ ದೇಶ ಹಾಳಾಗಿ ಇಲ್ಲಿಗೆ ಬಂದು ನಿಂತಿದೆ. ಅದರಲ್ಲೂ ನೀವು ಇಂಥ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಬಟ್ ಯಾರಿಗೆ ಏನಾಗಬೇಕು ಅದು ಅದೇ ಆಗೇ ಆಗತ್ತೆ. ಇವತ್ತಲ್ಲ ನಾಳೆ ಕರ್ಮ ಮಾಡಿದ್ರು ಅನುಭವಿಸ್ತಾರೆ. ಕಾನೂನು ಅಂತ ಇದೆ, ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ. ಆದರೆ ಇನ್ಮೇಲಿಂದ ಇಷ್ಟು ದಿನ ಇಲ್ಲದೆ ಇರೋದು ಇವಾಗ ಏನಕ್ಕೆ? ಎಷ್ಟೊಂದು ವಿಡಿಯೋಗಳು ನೋಡಿದ್ದೀರ. ನಾನು ಕಮೆಂಟ್ ನೋಡಿದ ತಕ್ಷಣ ಸಖತ್ ಬೇಜಾರಾಗೋಯಿತು. ನಾನು ಧರ್ಮಸ್ಥಳಕ್ಕೆ ಇನ್ಮೇಲೆ ಹೋಗೋದೇ ಇಲ್ಲ ಅಂತಿದ್ದಾರೆ. ಇದರಿಂದ ಎಷ್ಟು ಜನ ಮೈಂಡು ಡೈವರ್ಟ್ ಆಗಿದೆ. ನೀವೇ ಒಂದು ಸಲ ಎಲ್ಲ ವಿಡಿಯೋಗಳನ್ನ ನೋಡಿ ಆ ಕಮೆಂಟ್ಗಳನ್ನ ಸ್ವಲ್ಪ ಚೆಕ್ ಮಾಡಿ, ಗೊತ್ತಾಗುತ್ತೆ. ನಮ್ಮಲ್ಲಿ ನಮಗೆ ಯೂನಿಟಿ ಇಲ್ಲ ಅಂದಮೇಲೆ ಹೆಂಗ್ರಿ ನಮ್ಮ ಹಿಂದೂ ಧರ್ಮ ಉಳಿಯೋದು, ಹೆಂಗ್ರಿ ಸನಾತನ ಧರ್ಮ ಉಳಿಯೋದು? ಅದು ಹೇಳಿದ್ನಲ್ವಾ, ಎಂಥ ದೊಡ್ಡ VVIPನೇ ಆಗಿದ್ದರು, ಎಂಥ ಪ್ರಭಾವಿ ವ್ಯಕ್ತಿನೇ ಆಗಿದ್ದರು, ಅದನ್ನ ಅನುಭವಿಸ್ತಾನೆ, ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ. ಆದರೆ ಅಲ್ಲಿ ಕೂತಿರೋದು ಪರಮಾತ್ಮ ಶಿವ, ಅದನ್ನ ಬಿಟ್ಟು ಬಿಡ್ತಾನ? ಆ ಶಿವ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಾನ? ಹೇಗೆ ಮೈಂಡ್ ಸೆಟ್ ಮಾಡಿದ್ರಿ? ಸೊ ಇದು ಒಂದು ಸಖತ್ ಬೇಜಾರಾಗಿರುವಂಥ ವಿಷಯ. ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಹಿಂದೂ ಧರ್ಮದ, ಸನಾತನ ಧರ್ಮದ ದೇವಾಲಯ ಅಥವಾ ದೇವರನ್ನು ನೆನೆಸೋಕ್ಕೆ ಹೋಗಬೇಡಿ. ಇದು ನನ್ನ ಪರ್ಸ್ನಲ್ ರಿಕ್ವೆಸ್ಟ್.